ಇದೇ ನನ್ನ ಲಾಸ್ಟ್ ವಿಡಿಯೋ. ಅಪ್ ಅಂಡ್ ಡೌನ್ಸ್ ಇದ್ದೇ ಇತ್ತು. ಒಂದ್ ಸ್ವಲ್ಪ ಕಮ್ಮಿ ಆದಂಗ ಆಗುತ್ತೆ, ಮತ್ತೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಈಗ ಇಷ್ಟ ಆಗಲ್ಲ, ಅವಳು ತುಂಬಾ ಇರಿಟೇಟ್ ಆಗಿ ಹೋಗ್ಬಿಡ್ತಾಳೆ. ಸರ್ಪ್ರೈಸ್ ಗಿಫ್ಟ್ ಅಂತ ಏನು ಕೂಡ ಪ್ಲಾನ್ ಮಾಡಲ್ಲ. ನಾವು ಪ್ಯಾಕೇಜ್ ಮಾಡ್ಕೊಂಡು ಹೋಗೋದು ವರ್ತಾ ಅಥವಾ ನಾವೇ ಆರಾಮಾಗಿ ಹೋಗಿ ಬರ್ಬೋದಾ ಅನ್ನೋದು. ಹಲೋ ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಅಂಡ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ಅರೌಂಡ್ 12 o'clock ಆಗಿದೆ. ಸಂಡೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ದಿನ ಆಯ್ತು ವಿಡಿಯೋ ಮಾಡೇ ಇರ್ಲಿಲ್ಲ. ನಂಗೂ ಕೂಡ ಕೆಮ್ಮಿತ್ತಲ್ವ, ಇನ್ನೂ ಕೆಮ್ಮು ಕಮ್ಮಿ ಆಗಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ವಿಡಿಯೋ ನಾವು ಮಾಲಿಗೆ ಹೋಗಿದ್ವಲ್ಲ, ಫೋರಮ್ ಮಾಲಿಗೆ, ಅವಾಗ ಸ್ಟಾರ್ಟ್ ಆಗಿದ್ದು. ಇನ್ನೂ ಕಮ್ಮಿ ಆಗಿಲ್ಲ. ನಿಮ್ಗೆ ಏನಾದ್ರು DIY ಅಂದ್ರೆ ಮನೆ ಮದ್ದು ಏನಾದ್ರು ಗೊತ್ತಿದ್ರೆ ನನಗೆ ತಿಳಿಸಿ. ಎಷ್ಟು ಸಿರಪ್ ಆಯ್ತೋ, ಎಷ್ಟು ಟ್ಯಾಬ್ಲೆಟ್ಸ್ ಆಯ್ತೋ, ಬಟ್ ಇನ್ನೂ ಕಮ್ಮಿನೇ ಆಗಿಲ್ಲ. ಒಂದ್ ಸ್ವಲ್ಪ ಕಮ್ಮಿ ಆದಂಗ ಆಗುತ್ತೆ, ಮತ್ತೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಈ ಕೋಲ್ಡ್ ವೆದರ್ಗೋ ಏನೋ ಗೊತ್ತಿಲ್ಲ. ಸೊ ಈಗ ನಾವು ಹೋಗ್ತಾ ಇರೋದು ಮಂತ್ರಿ ಮಾಲ್ಗೆ. ಹಾಗೆ ಅವರೆಕಾಳು ಮೇಳ ಇದೆಯಲ್ಲ, ಇವಾಗ ಅಲ್ಲಿಗೆ ಹೋಗೋಣ ಅಂತ ಇದೀವಿ. ಆಕ್ಚುಲಿ ಮಂತ್ರಿ ಮಾಲ್ಗೆ ಹೋಗೋ ಅಂತ ಪ್ಲಾನ್ ಇರ್ಲಿಲ್ಲ, ಜಸ್ಟ್ ಅವರೆಕಾಳು ಮೇಳಕ್ಕೆ ಹೋಗೋಣ ಅಂತ ನಿನ್ನೆ ಹೋಗೋಣ ಅನ್ಕೊಂಡಿದ್ವಿ ಸ್ಯಾಟರ್ಡೆ. ಬಟ್ ಶರಣ್ ಬರೋದ್ ಲೇಟ್ ಆಯ್ತು. ಸೊ ಹಾಗಾಗಿ ಇವತ್ತು ಹೇಗೂ ಸಂಡೇ ಅಲ್ವಾ, ಶರಣ್ ಬರ್ಡೇ ಬೇರೆ ಹತ್ರ ಬರ್ತಿದೆ. ಇನ್ನ ನಮ್ಗೆ ಯಾವ ವೀಕೆಂಡ್ ಕೂಡ ಫ್ರೀ ಇಲ್ಲ. ನೆಕ್ಸ್ಟ್ ವೀಕುನು ನಾವು ಫ್ರೀ ಇರಲ್ಲ. ನಾವು ನೆಕ್ಸ್ಟ್ ವೀಕುನು ನಮ್ಮ ಮನೇಲಿ ಇರ್ತೀವಿ. ತಿರ್ಗಾ ಅಲ್ಲಿದ್ದಾಗ ಲಿಶುನ್ ಕರ್ಕೊಂಡು ನಾವು ಆರಾಮಾಗಿ ಶಾಪಿಂಗ್ ಮಾಡಕ್ಕಾಗಲ್ಲ. ಅವಳಿಗೆ ಇಷ್ಟ ಆಗಲ್ಲ, ಅವಳು ತುಂಬಾ ಇರಿಟೇಟ್ ಆಗಿ ಹೋಗ್ಬಿಡ್ತಾಳೆ ಜಾಸ್ತಿ ಸುತ್ತಾಡ್ಬೇಕು ಅಥವಾ ಏನಾದ್ರು ಶಾಪಿಂಗ್ ಮಾಡ್ಬೇಕು ಅಂದ್ರೆ. ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಜಸ್ಟ್ ಅವಳ ಟಾಯ್ಸ್ ಅಥವಾ ಏನಾದ್ರು ಸಿಂಪಲ್ ಶಾಪಿಂಗ್ ಅಂತ ಇದ್ರೆ ಅಷ್ಟೇ ಅವಳನ್ನ ಕರ್ಕೊಂಡು ಹೋಗೋದು. ಅವಳು ಕೂಡ ಸ್ವಲ್ಪ ಬರ್ಡೇಗೆ ಕ್ಲೋತ್ಸ್ ಎಲ್ಲ ತಗೊಬೇಕು, ಹಾಗೆ ಹಬ್ಬಕ್ಕೂ ಕೂಡ ಪರ್ಚೇಸಿಂಗ್ ಇದೆ. ಸೊ ಹಾಗಾಗಿ ಇವತ್ತೇ ಮಾಡ್ಕೊಂಡ್ಬಿಡೋಣ, ಯಾಕಂದ್ರೆ ಅದ್ರ ನೆಕ್ಸ್ಟ್ ವೀಕು ಆಗಲ್ಲ. ಮತ್ತೆ ಲಿಶುದು ವೀಕೆಂಡೇನೆ ಡ್ಯಾನ್ಸ್ ಪ್ರೋಗ್ರಾಮ್ ಬೇರೆ ಇದೆ. ಸೊ ಹಾಗಾಗಿ ನಮ್ಗೆ ಹೋಗಕ್ಕೆ ಆಗಲ್ಲ. ಸೊ ಹೇಗುನು ಅವ್ರ ಬರ್ಡೇನು ಇದೆ, ಹಾಗೆ ನಾನು ಏನಾದ್ರು ಗಿಫ್ಟ್ ಕೊಡಿಸ್ಬೇಕಲ್ಲ ಅವರಿಗೆ. ಲಾಸ್ಟ್ ನಾವು ಫೋರಮ್ಗೆ ಹೋದಾಗೇನೆ ವಾಚಸ್ ನ ನೋಡ್ತಾ ಇದ್ವಿ. ಆಕ್ಚುಲಿ ಅವ್ರಿಗೆ ಒಂದು ಬ್ಲಾಕ್ ಕಲರ್ ವಾಚ್ ಬೇಕಂದ್ರೆ, ಬ್ಲಾಕ್ ಅಂತಾನೆ ಅಲ್ಲ ಯಾವ್ದಾದ್ರು ಅಂತ ಅನ್ಕೊಂಡಿದೀವಿ. ಬಟ್ ನೋಡೋಣ ಯಾವ್ದು ಇಷ್ಟ ಆಗುತ್ತೆ, ಇವತ್ತು ಕೊಡ್ಸೋಣ ಅಂತ ಅನ್ಕೊಂಡಿದೀನಿ. ನಾವ್ ಹೆಂಗೆ ಅಂದ್ರೆ ಇಬ್ರು ಸರ್ಪ್ರೈಸ್ ಗಿಫ್ಟ್ ಅಂತ ಏನು ಕೂಡ ಪ್ಲಾನ್ ಮಾಡಲ್ಲ. ಯಾರಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಹೋಗಿ ಕೊಡಿಸ್ತೀವಿ ಅಷ್ಟೇ. ಸೊ ಇವತ್ತು ನಾನು ಅವರಿಗೆ ಕೊಡಿಸ್ಬಿಡೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಹಾಗೆ ಅವರೆಕಾಳು ಮೇಳ ನನ್ಗೆ ಏನಂದ್ರೆ ನಾನು ನೋಡೇ ಇಲ್ಲ. ನೀವ್ ಯಾರೆಲ್ಲ ಹೋಗಿದ್ದೀರಾ ಆಗ್ಲೇ? ಹಾಗೆ ಇನ್ನ ಎಷ್ಟು 5th ವರ್ಗೂ ಇದೆ ಅನ್ಸುತ್ತೆ, 5th or 7th ವರ್ಗೂ ಇದೆ ಅವರೆಕಾಳು ಮೇಳ. January 5th ಅಥವಾ 7th ವರ್ಗೂ ನಾನು ಕನ್ಫರ್ಮ್ ಮಾಡ್ತೀನಿ ವಿಡಿಯೋ ಎಂಡಿಂಗ್ ಅಲ್ಲಿ ಎಲ್ಲಿವರೆಗೂ ಇದೆ ಅಂತ. ನನಗೂ ಕೂಡ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಹೋಗೇ ಇಲ್ಲ. ಸೊ ಇವತ್ತು ಹೋಗ್ತಾ ಇದೀವಿ ಬಸವನಗುಡಿಯಲ್ಲಿರೋದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ. ಸೊ ಹೋಗಿ ನೋಡೋಣ ಅಂತ. ನಾನು ಕೂಡ ಏನೆಲ್ಲ ಇದೆ ಅದ್ರಲ್ಲಿ ಏನೇನೋ ಹೇಳಿದ್ದಾರೆ, ಲೈಕ್ ಜಾಮೂನ್ ಇದೆ ಅವರೆಕಾಳ್ದು, ಮತ್ತೆ ಅವರೆಕಾಳು ಮಂಚೂರಿಯನ್ ಇದೆ ಅಂತ. ಆಕ್ಚುಲಿ ನಾನು ಅದನ್ನೇ ಟ್ರೈ ಮಾಡೋದಕ್ಕೆ ಅಂತ ಹೋಗ್ತಾ ಇರೋದು, ಅವರೆಕಾಳು ಮಂಚೂರಿಯನ್. ಹಾಗೆ ಮತ್ತೊಂದೇನು ಅಂದ್ರೆ ಇನ್ನೊಂದೇನು ಟ್ರೈ ಮಾಡಕ್ ಹೋಗ್ತಾ ಇದೀನಿ. ಇನ್ನೊಂದೇನೋ ತಿನ್ಬೇಕು ಅನ್ಕೊಂಡಿದ್ದೀನಲ್ಲಪ್ಪ, ಅವರೆಕಾಳು ಐಸ್ ಕ್ರೀಮ್ ಅಂತೆ, ಅದನ್ನು ಕೂಡ ಟ್ರೈ ಮಾಡ್ಬೇಕು ಅನ್ಕೊಂಡಿದೀನಿ. ನೋಡೋಣ, ನಾನು ತಗೊಂಡು ಒಂದ್ ಸ್ವಲ್ಪ ತಿಂತೀನಿ, ಯಾಕಂದ್ರೆ ಕೋಲ್ಡ್ ಬೇರೆ ಇದೆ ಅಲ್ವಾ. ಸೊ ಹಾಗಾಗಿ ನಾನು 2 ಸ್ಪೂನ್ ಟೇಸ್ಟ್ ನೋಡಿ ಆಮೇಲೆ ಶರಣಕ್ಕೆ ಕೊಟ್ರೆ ಆಯ್ತು. ಸೊ ಈ 3 ಟೇಸ್ಟ್ ಮಾಡ್ಲೇಬೇಕು ಅನ್ಕೊಂಡು ಹೋಗ್ತಾ ಇರೋದು. ಅವರೆಕಾಳು ಕೋಡ್ಬಳೆ ಅವೆಲ್ಲ ಕಾಮನ್, ಅದೆಲ್ಲ ಕಡೆನೂ ಸಿಗುತ್ತೆ. ಬಟ್ ಈ 3 ಅವರೆಕಾಳು ಮಂಚೂರಿಯನ್ ಯಾವ ತರ ಮಾಡಿದಾರೆ, ಮಂಚೂರಿಯನ್ಗೆ ಅವರೆಕಾಳಿಂದಾನೇ ಮಂಚೂರಿಯನ್ ಮಾಡ್ಕೊಂಡಿದಾರ ಏನೋ ಅನ್ನೋದನ್ನ ನೋಡ್ಬೇಕು ಅಂತಾನೆ ಹೋಗ್ತಾ ಇರೋದು. ಸೊ ನೋಡೋಣ. ಹಾಗೆ ಹಾನೆಸ್ಟ್ ರಿವ್ಯೂನು ಕೊಡ್ತೀನಿ, ಏನಲ್ಲಿ ವರ್ತ್ ಹೋಗೋದು ಅಥವಾ ಟೇಸ್ಟ್ ವೈಸ್ ಹೇಗಿರುತ್ತೆ ಅನ್ನೋದನ್ನೆಲ್ಲ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಇದರಲ್ಲೇ ಈ ವಿಡಿಯೋ ಎಂಡಿಂಗ್ ಅಲ್ಲೇನೆ ನಾನು ನಮ್ಮ ಟ್ರಿಪ್ಪಿನ ಎಕ್ಸ್ಪೆಂಡಿಚರ್ಸ್ ಏನೇನಾಯ್ತು, ನಾವು ಪ್ಯಾಕೇಜ್ ಮಾಡ್ಕೊಂಡು ಹೋಗೋದು ವರ್ತಾ ಅಥವಾ ನಾವೇ ಆರಾಮಾಗಿ ಹೋಗಿ ಬರ್ಬೋದಾ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲೇ ತಿಳಿಸ್ತೀನಿ. ಸೊ ನಮಗೆ ಫ್ಲೈಟ್ ಚಾರ್ಜ್ ನಾವು ಸಪ್ರೇಟ್ ಆಗಿ ಪೇ ಮಾಡಿದ್ದು, ಹಾಗೆ ಹೋಟೆಲ್ಗೆ ಮತ್ತೆ ಅಲ್ಲಿ ಓಡಾಡೋದಕ್ಕೆಲ್ಲ ನಾವು ಸಪ್ರೇಟ್ ಆಗಿ ಪೇ ಮಾಡಿದ್ದು. ಆಕ್ಚುಲಿ ನಾವು ಫುಲ್ ಪ್ಯಾಕೇಜ್ ಅಲ್ಲೇ ಹೋಗಿದ್ದು, ಬಟ್ ಲೈಕ್ ಬುಕಿಂಗ್ ಕನ್ಫರ್ಮೇಶನ್ಗೆ ಫಸ್ಟ್ ನಾವು ಫ್ಲೈಟ್ ಬುಕ್ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಫ್ಲೈಟ್ ನ ನಾವು ಫಸ್ಟ್ ಡೇ ಬುಕ್ ಮಾಡ್ಕೊಂಡ್ವಿ. 3 ಜನಕ್ಕೂ ಫ್ಲೈಟ್ ಚಾರ್ಜ್ ಎಷ್ಟಾಯ್ತು ಅನ್ನೋದು ಕೂಡ ನಾನು ಈ ವಿಡಿಯೋ ಎಂಡಿಂಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಿರಾ ನೋಡಿ. ಹಾಗೆ ಇನ್ನು ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇನ್ನು ಮಂತ್ರಿ ಮಾಲ್ಗೆ ಹೋಗ್ತಾನೆ ನಾವು ಫಸ್ಟು ಸ್ಪಾರಿಗೆ ಹೋದ್ವಿ, ಏಕೆಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದೆಲ್ಲ ತೊಗೊಬೇಕಾಗಿತ್ತು. ತೊಗೊಂಡು ಕಾರಲ್ಲಿ ಇಟ್ಟು ಬಂದುಬಿಟ್ರೆ ಆಮೇಲೆ ಬೇರೆ ಶಾಪಿಂಗ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಫಸ್ಟು ಸ್ಪಾರಿಗೆ ಹೋದ್ವಿ. ಸ್ಪಾರಲ್ಲಂತೂ ತುಂಬಾ ಆಫರ್ಸ್ ಇತ್ತು ಅಂತಲೇ ಹೇಳ್ಬೋದು. ಅಲ್ಲಿ ಯಾವಾಗಲೂ ಇರುತ್ತೆ, ಇವಾಗ ಅಂತಲೇ ಇಲ್ಲ, ಯಾವಾಗಲೂ ಇರುತ್ತೆ. ಹಾಗೆ ಡ್ರೆಸ್ಸಸ್ಸಲ್ಲೂ ಅಷ್ಟೇ ಆಫರ್ಸ್ ಇತ್ತು, ಸ್ವಲ್ಪ ಚೆನ್ನಾಗಿತ್ತು. ಬಟ್ ಏನಾಗುತ್ತೆ ಅಂದರೆ ಅಲ್ಲಿ ಟ್ರಯಲ್ ರೂಮ್ಗೆ ನಿಂತ್ಕೊಬೇಕಾ, ಟ್ರಯಲ್ ಮಾಡುವಂಥ ನನಗೆ ಪೇಷನ್ಸ್ ಇರೋಲ್ಲ ಫಸ್ಟ್ ಆಫ್ ಆಲು. ಹಾಗೆ ಸತಿನೂ ಅಷ್ಟೇ ಒಂದು 2-3 ಟಾಪ್ನ ತೊಗೊಂಡಿದ್ದೆ. ಅದು ಮನೆಗೆ ಬಂದು ಲೈಕ್ ಮೀಡಿಯಮ್ ಸೈಜೇ ತೊಗೊಂಡಿದ್ದೆ, ಆಗುತ್ತಲ್ಲ ಬಿಡು ಅಂತ ಅಂದ್ಕೊಂಡು ಮನೆಗೆ ಬಂದೆ. ಬಟ್ ನೋಡಿದ್ರೆ ಅದು ಆಗಲೇ ಇಲ್ಲ. ಸೊ ಹಾಗಾಗಿ ನಾನಿವಾಗ ಸ್ಪಾರಲ್ಲಿ ಡ್ರೆಸ್ಸಸ್ ತೊಗೊಬೇಕು ಅಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಆದ್ರೂ ಈ ನೈಟ್ ಸೂಟ್ ತೊಗೊಳೋಣ ಅಂತ ನೋಡ್ತಾ ಇದ್ದೆ. ಶರಣು ಕೂಡ ಚೆನ್ನಾಗಿದೆ ತಗೋ ಅಂತ ಹೇಳಿದ್ರು. ಬಟ್ ಆಮೇಲೆ ನೋಡಿದ್ರೆ ಸ್ಲೀವ್ಸ್ ಸ್ವಲ್ಪ ಏನಿದೆ ಕಮ್ಮಿ ಇದೆ ವಿಡ್ತು. ಸೊ ಹಾಗಾಗಿ ನಾನು ಬೇಡ, ಸುಮ್ಮನೆ ಟೈಟ್ ಅನಿಸುತ್ತೆ ನನಗೆ ಹೆಂಗೆ ಅಂದರೆ ಮನೇಲಿದ್ದಾಗ ಆರಾಮಾಗಿ ಫ್ರೀಯಾಗಿ ಇರಬೇಕು, ಡ್ರೆಸ್ಸಸ್ ಹಾಕ್ಕೊಳೋದಕ್ಕೆ ಕಂಫರ್ಟಬಲ್ ಆಗಿರಬೇಕು. ಸೊ ಹಾಗಾಗಿ ನಾನು ಅದನ್ನು ಕೂಡ ತೊಗೊಂಡಿಲ್ಲ. ಇನ್ನು ಒಂದು ಏರ್ ಫ್ರೈಯರ್ ತೊಗೊಳೋಣ ಅಂತ ನೋಡ್ತಾ ಇದ್ದೆ. ಬಟ್ ನೋಡಿದ್ರೆ ತುಂಬ ಚಿಕ್ಕದು ಅನ್ನಿಸ್ತು. ಆ ಚಿಕ್ಕ ಸೈಜು ಮತ್ತು ಇನ್ನೊಂದು ಬ್ರ್ಯಾಂಡಲ್ಲಿ ದೊಡ್ಡದಿತ್ತು. ಬಟ್ ನಂಗೆ ಆ ಬ್ರ್ಯಾಂಡ್ ಬೇಡವಾಗಿತ್ತು. ಪಿಜನಲ್ಲಿ ನೋಡ್ತಾ ಇದ್ದೆ. ಸೊ ಹಾಗಾಗಿ ಅದನ್ನು ಕೂಡ ತೊಗೊಳ್ಲಿಲ್ಲ. ಇನ್ನು 2000 ಮೇಲೆ ಏನಾದರೂ ಶಾಪ್ ಮಾಡಿದವ್ರಿಗೆ 600-700ಗೂ ಈ ಥರ ಬ್ಲ್ಯಾಂಕೆಟ್ ಕೊಡ್ತಾಯಿದ್ರು. ಇನ್ನು ನೆಕ್ಸ್ಟ್ ಅಂದರೆ 2000 ಬಿಲ್ ಆಗಿದ್ರೆ ನಮಗೆ ಅದು 700 ಏನೋ ಕೊಟ್ಟರೆ ಆ ಬ್ಲ್ಯಾಂಕೆಟ್ ಸಿಗ್ತಿತ್ತು. ಸೊ ಹಂಗೆ ನನ್ನದು ಆಬ್ವಿಯಸ್ಲಿ ನನ್ನ ಬಿಲ್ಲು ಹೋಗಿ 5000-6000 ಆಗಿತ್ತು. ನಾನು 2 ಬ್ಲ್ಯಾಂಕೆಟ್ ಏನೋ ತೊಗೊಂಡೆ. ಇರಲಿ, ಯಾರಾದರೂ ಬಂದಾಗೂ ಕೂಡ ಆಗುತ್ತೆ. ಮತ್ತು ವಾಶ್ ಮಾಡೋದಕ್ಕೂ ಈಸಿ, ಅಷ್ಟೊಂದು ದಪ್ಪ ಇಲ್ಲ. ಬಟ್ ಇದು ಡಬಲ್ ಲೇಯರ್ ಇರೋದ್ರಿಂದ ಬೆಚ್ಚಗೂ ಇರುತ್ತೆ ಇದು. ಸೊ ನಾನು ಬಿಲ್ ಪೇ ಮಾಡೋದು ಅಂದ್ಬಿಟ್ಟು ಬರೋದೆಲ್ಲ ಎತ್ತಾಕೊಂಡ್ಬಿಟ್ರು. ಅಲ್ಲ, ನೀನು ಡ್ರೈ ಫ್ರೂಟ್ಸು ಶಾಂಪೂ ತೊಗೊಂಡ್ರೆ ಜಾಸ್ತಿ. ಹೌದು, ಡ್ರೈ ಫ್ರೂಟ್ಸು, ಶ್ಯಾಂಪು ಮತ್ತು ಚಾಕ್ಲೇಟ್ಸ್ ಅದು ಜಾಸ್ತಿ ಆಗಿರೋದು. ಅಂದರೆ ಇನ್ನು ಡ್ರೆಸ್ ಏನು ತೊಗೊಳ್ಲಿಲ್ಲ, ಯಾಕೋ ಅಲ್ಲಿ ಇಷ್ಟನೇ ಆಗಲಿಲ್ಲ. ಫ್ರೆಂಡ್ಸಿಗೆ ಹೋಗ್ಲಾ ಮ್ಯಾಕ್ಸಿಗೆ ಹೋಗ್ಲಾ ನಾನು ಈಗ ಮ್ಯಾಕ್ಸಿಗೆ ಹೋಗ್ತೀನಿ ನಾನು. ಶರಣ್ ಹೋಗಿ ಅದನ್ನೆಲ್ಲ ಕಾರಲ್ಲಿ ಇಟ್ಟು ಬರ್ತಾರೆ. ಆ್ಯಕ್ಚುಲಿ ನನಗೆ ಮ್ಯಾಕ್ಸಲ್ಲಿ ಏನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಶರಣ್ಗೆ ರಿಲಯನ್ಸ್ ಟ್ರೆಂಡ್ಸಲ್ಲಿ ತೊಗೊಂಡೆ, ನಾನು ಅವರಿಗೆ ಕೊಡಿಸ್ದೆ ಬರ್ಡೇಗೆ ಅಂತ. ಈಗ ಹಾಗೆ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಇಲ್ಲೇ ಕಾಲ್ ಮನೆ ಇದೆಯಲ್ಲ, ಅಲ್ಲಿ ಲೈಟಾಗಿ ಏನಾದರೂ ಸಮೋಸ ಏನಾದರೂ ತಿನ್ನೋಣ ಅಂತ. ಬಿಕಾಸ್ ಸ್ವಲ್ಪ ಹೊಟ್ಟೆ ಹಸಿತಿದೆ. ಹಾಗಾಗಿ ನಾನು ಒಂದು ಕ್ರಿಸ್ಮಸ್ ಸ್ಪೆಷಲ್ ಕೇಕ್ ತೊಗೊಂಡೆ. ಹಾಗೆ ಇಲ್ಲಿ ಚೀಸ್ ಬಾಲ್ಸ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಚೀಸ್ ಬಾಲ್ಸ್ನ ತೊಗೊಂಡಿದ್ದೀವಿ. ಮತ್ತು ಕಾಫಿ ಸಿಗ್ತಾ ನಿನಗೆ ಬೇಕಾಗಿರೋ ಡ್ರೆಸ್ಸು. ಕೇಕ್ ತಾನೇ ಅದು, ಮೇಲೆ ಒಂಚೂರು ಕ್ರೀಮ್ ಇದೆನೋ ಅಷ್ಟೇ. ಎಷ್ಟು ಟೈಮು? ಅವರೆಕಾಳು ಮೇಳಕ್ಕೆ ಯಾವಾಗ ಹೋಗೋದು? 120 ಮೇಲೆ ನೋಡ್ಕೊಂಡು ಹೋಗೋಣ. ಇವಾಗ ಒಂದು ಸ್ವಲ್ಪ ಸ್ಟಾಪಲ್ಲಿ ಸ್ವಲ್ಪ ಕೆಲಸ ಇದೆ. ಬೇಡ, ಅದು ಮುಗಿಸ್ಬಿಟ್ಟು ಹೋಗೋಣ, ಆಮೇಲೆ ನೋಡೋಣ ಬೇಕಾದ್ರೆ ಬಂದು. ಇಲ್ಲ, ಇವಾಗ ಹೊಟ್ಟೆ ಹಸಿತಿದ್ಯಾ? ಇವಾಗ ಕಾಫಿ ಕುಡ್ಬಿಟ್ಟು ಹೆಂಗೆ ಹೋಗ್ತೀಯಾ? ಆ್ಯಕ್ಚುಲಿ ಇಲ್ಲಿ ಚೀಸ್ ಬಾಲ್ಸ್ ಚೆನ್ನಾಗಿದೆ, ಇನ್ನು ಸಮೋಸ ಬಂದಿಲ್ಲ. ಮಿನಿ ಸಮೋಸ ಹೇಳಿದ್ದೀವಿ. ಕಾಫಿ ಒಂದು ಫುಲ್ ಇಷ್ಟು ಕುಡಿಯೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನೊಂದು ಲೋಟ ಇಸ್ಕೊಂಡಿದ್ದೀವಿ. ಇಷ್ಟಕ್ಕೆ ಕಾಫಿ ರೈಟೇ ನೋಡಿ ಎಷ್ಟಿದೆ ಅಂತ, 250 ಇದೆ ನಾರ್ಮಲ್ ಕಾಫಿ ರೇಟೇನೆ. ಇದು ಮಿನಿ ಸಮೋಸ ತೊಗೊಂಡಿದ್ವಿ, ಚೀಸ್ ಬಾಲ್ಸ್, ಕಾಫಿ. ಇನ್ನೀಗ ಕ್ರಿಸ್ಮಸ್ ಆಗಿರೋದ್ರಿಂದ ಎಲ್ಲ ಮಾಲಲ್ಲೂ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡಿರ್ತಾರೆ. ಮಂತ್ರಿ ಮಾಲಲ್ಲೂ ಅಷ್ಟೇ ಚಿಕ್ಕದಾಗಿ ಚೆನ್ನಾಗಿ ಮಾಡಿದ್ರು. ಇನ್ನು ಈಚೆ ಎಲ್ಲ ಸುಮಾರಷ್ಟು ಸ್ಟಾಲ್ಸ್ನ ಹಾಕಿದ್ರು, ನೋಡ್ಬೋದು. ನಾನೇನು ಶಾಪಿಂಗ್ ಅಂತ ಏನೂ ಕೂಡ ಇರಲಿಲ್ಲ. ಸೊ ಹಾಗಾಗಿ ಜಸ್ಟ್ ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ. ಹಂಗೂ ಕೂಡ ಒಂದು ಪಿಂಕ್ ಕಲರ್ ಸ್ಯಾರಿ ಇಷ್ಟ ಆಯಿತು, ಕಾಟನ್ ಸ್ಯಾರಿ. ಬಟ್ ಆಮೇಲೆ ಪ್ರೈಸ್ ಏನೋ ಎಷ್ಟು ಹೇಳಿದ್ರು ಅಂದರೆ 1800 ಅಥವಾ 2000 ಹೇಳಿದ್ರು. ಬಟ್ ನಂಗೆ ಅದು ವರ್ತ್ ಅನ್ನಿಸ್ಲಿಲ್ಲ, ಲೈಕ್ 2000 ಕೊಡೋ ಅಷ್ಟು. ಸೊ ಹಾಗಾಗಿ ಅದನ್ನು ಕೂಡ ನಾನೇನು ಪರ್ಚೇಸ್ ಮಾಡಿಲ್ಲ. ಲಿಶುಗೆ ಒಂದು ವುಡ್ಡನ್ದು ಟ್ರೇಸಿಂಗ್ ಬೋರ್ಡ್ ಬೇಕಾಗಿತ್ತು, ಅದನ್ನು ನಂಬರ್ಸ್ ಇತ್ತು. ಬಟ್ ನನಗೆ ಆಲ್ಫಾಬೆಟ್ಸ್ ಬೇಕಾಗಿತ್ತು, ಆಲ್ಫಾಬೆಟ್ಸ್ ಖಾಲಿ ಆಗಿತ್ತು. ಸೊ ಅದನ್ನು ಕೂಡ ಅಲ್ಲಿ ಸಿಗಲಿಲ್ಲ. ಸೊ ಈಚೆ ಏನೂ ಕೂಡ ಅಷ್ಟಾಗಿ ಶಾಪಿಂಗ್ ಮಾಡಿಲ್ಲ. ನೋಡ್ಬೋದು, ಇದು ಸ್ಕೂಲಲ್ಲೂ ಕೂಡ ಇದೇ ಥರ ಟ್ರೇಸಿಂಗ್ ಬೋರ್ಡ್ನ ಯೂಸ್ ಮಾಡ್ತಾರೆ ಮಕ್ಕಳಿಗೆ ಈಗ ಮಾಂಟೆಸರಿಯಲ್ಲಿ. ಸೊ ಹಾಗಾಗಿ ನಾನು ಕೂಡ ಅವಳಿಗೆ ನಾನು ಹೇಳಿದ್ನಲ್ಲ
ಅವಳಿಗೆ ನಮ್ಮ ಮನೇಲಿ ABCD ನಾನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಅಂತ. ಸೊ ಹಾಗಾಗಿ ಅವಳಿಗೆ ಬರೆಯೋದಕ್ಕೆ ಗೊತ್ತು, ಬಟ್ ಐಡೆಂಟಿಫೈ ಮಾಡೋದಕ್ಕೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಇನ್ನು ಹೇಳ್ಕೊಡೋಣ ಅದನ್ನು ಅಂತ ಇದ್ದೀನಿ. ಅದಕ್ಕೆ ಈ ಥರ ಟ್ರೇಸಿಂಗ್ ಬೋರ್ಡ್ ತೊಗೊಳ್ಳೋಣ ಅಂತ ಕೇಳ್ತಾ ಇದ್ದೆ. ನೆಕ್ಸ್ಟ್ ನಾವು ಬಂದಿದ್ದು ಶಾಪರ್ ಸ್ಟಾಪಿಗೆ. ಹೇಳಿದ್ನಲ್ಲ ಶರಣ್ಗೆ ವಾಚ್ ತೊಗೊಬೇಕಿತ್ತು ಅಂತ. ಸೊ ಹಾಗಾಗಿ ಶಾಪರ್ ಸ್ಟಾಪಲ್ಲಿ ನೋಡೋಣ ಅಂತ ಬಂದ್ವಿ. ಇದಕ್ಕೆ ಆಫರ್ ಇಲ್ವಾ ಈ ಕಲರ್? ಇಲ್ಲ ಸರ್, ಇದು ಆ್ಯಕ್ಚುಲಿ ನ್ಯೂ ಕಲರ್, ಸಿಂಗಲ್ ಕಲರ್ ಕಾಂಬಿನೇಷನ್. ಎಷ್ಟಿದು? ತೆಗೆದುಬಿಟ್ಟು ಹಾಕಿ 17,500 ಇದೆ. ಇದೆಲ್ಲ ರೇರ್ ಕೈಂಡ್ ಆಫ್ ಕಲೆಕ್ಷನ್ ಸರ್. ನಿಮಗೆ ಗೋಲ್ಡ್ ಬರುತ್ತೆ, ಬ್ರೌನ್ ಬರುತ್ತೆ, ಇದಕ್ಕೆ ಕಾಪರ್ ಕಲರ್ ಬರುತ್ತೆ, ಸೀಸನ್ ಸ್ಟಾಕ್ ಚೆನ್ನಾಗಿದೆ. ಗೋಲ್ಡ್ ಅಲ್ಲ, ಅದೊಂಥರ ಫಂಕ್ಷನ್ ವೇರ್ ಥರ. ಬೇರೆ ನೋಡ್ತಾ ಇರೋದು ಸೈಡಲ್ಲಿ. ಇಲ್ಲ ಸರ್, ಅದು ಸಿಂಗಲ್ ನಂಗೆ ಯಾಕೋ ಈ ಥರ ತೊಗೊಬೇಕು ಅಂತ ಅನ್ನಿಸ್ಬಿಟ್ಟಿದೆ. ನೋಡೋಣ ಇವಾಗ ಎಷ್ಟು ಅಂತ ಹೇಳಿ. ಸೊ ಇವಾಗ ನಾವು ಅರ್ಮಾನಿ ಎಕ್ಸ್ಚೇಂಜ್ ಏನೋ ತೊಗೊಂಡಿದ್ದು. ಲಾಸ್ಟ್ ಟೈಮು ಹೋಗಿದ್ದಾಗ ನೋಡಿದ್ವಿ, ಬಟ್ ಅಲ್ಲಿ ಅಷ್ಟಾಗಿ ಯಾವುದೂ ಕಲೆಕ್ಷನ್ ಇಷ್ಟ ಆಗಿರಲಿಲ್ಲ. ಇದು ಯಾವುದೋ ಒಂಥರ ಫಾರ್ಮಲ್ಗೆಲ್ಲ ಚೆನ್ನಾಗಿರುತ್ತೆ, ಬ್ಲೇಸರ್ ಎಲ್ಲ ಹಾಕ್ಕೊಂಡಾಗ ಅಂತ ಅದನ್ನು ತೊಗೊಳ್ಳಿ ಅಂದೆ. ಅದಾಯ್ತು, ಇವಾಗ ಅದೊಂದಾಯಿತು. ಇವಾಗ ನೆಕ್ಸ್ಟು ಅವರೆಕಾಳು ಮೇಲೆ ಮೋಸ್ಟ್ಲಿ ನಾವು ಇವಾಗ ಮೆಟ್ರೋಲ್ಲಿ ಹೋಗ್ಬೋದು ಅನಿಸುತ್ತೆ. ಬಿಕಾಸ್ ಇಲ್ಲಿಂದ ಒಂದು 3 ಸ್ಟಾಪ್ಸ್ ಏನೋ. ಕಾರಲ್ಲಿ ಹೋಗ್ಬಿಟ್ರೆ ಹಾಫ್ ಆನ್ ಅವರ್ ಬೇಕು. ಸುಮ್ಮನೆ ಅಲ್ಲಿ ಪಾರ್ಕಿಂಗು ಪ್ರಾಬ್ಲಮ್ ಆಗುತ್ತೆ ಅಂತ ಈಗ ನಾವು ಮೆಟ್ರೋಲ್ಲೇ ಹೋಗ್ತೀವಿ ಇಲ್ಲಿಂದ. ಲಿಶುಗೆ ನಾವು ಏನಾದರೂ ಹೇಳಿ ಬಂದಿರ್ತೀವಿ, ಇದನ್ನು ತರ್ತೀವಿ ಅದನ್ನು ತರ್ತೀವಿ ಅಂತ. ಆವಾಗ ಕೇಳಿದಾಗ ಡೋನಟ್ ಬೇಕು ಅಂತ ಹೇಳಿದ್ಲು. ಕ್ರಿಸ್ಪಿ ಕ್ರೆಮ್ಮಲ್ಲಿ ಡೋನಟ್ಸ್ ಚೆನ್ನಾಗೂ ಇರುತ್ತೆ. ಹಾಗೆ ಈಗ ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ ಎಡಿಷನ್ ಬಂದಿರುತ್ತೆ ಅಲ್ವಾ. ಸೊ ಅದನ್ನ ನೋಡೋಕ್ಕೂ ಚೆನ್ನಾಗಿರುತ್ತೆ, ಒಂಥರ ಮಕ್ಳಿಗೆ ಇಷ್ಟ ಆಗುತ್ತೆ ಆ ಥರ ಎಲ್ಲ ಇದ್ದರೆ. ಸೊ ಹಾಗಾಗಿ ಎಲ್ಲದೂ ಒಂದೊಂದು ಪ್ಯಾಕ್ ಮಾಡಿಸ್ಕೊಂಡ್ವಿ. ಇಲ್ಲಿ ಆಫರ್ ಕೂಡ ಇರುತ್ತೆ, ಬೈ 9 get 3 ಫ್ರೀ ಅಂತ. ಸೊ ಒಂದು ಬಾಕ್ಸ್ ಫುಲ್ಲು ಬರುತ್ತೆ, ಆಲ್ಮೋಸ್ಟ್ 12 ಡೋನಟ್ಸ್ ಏನೋ ಇರುತ್ತೆ. ಸೊ ಮಕ್ಕಳೆಲ್ಲ ಆರಾಮಾಗಿ ತಿನ್ಬೋದು ಈ ಹಾಲಿಡೇಸಲ್ಲಿ ಅಂತ ಪ್ಯಾಕ್ ಮಾಡಿಸ್ಕೊಂಡ್ವಿ. ಆಯ್ತಾ ಶಾಪಿಂಗ್ ಎಲ್ಲ? ಹಾಗೆ ನಾನು ಹಾಟ್ ಚಾಕ್ಲೇಟು ಕೂಡ ತೊಗೊಂಡಿದ್ದೆ. ಸ್ವಲ್ಪ ಗಂಟ್ಲು ಕಿಚ್ ಅನ್ನಿಸ್ತಿತ್ತು, ಸೊ ಚೆನ್ನಾಗಿರುತ್ತೆ ಅಂತ. ಶಾಪಿಂಗ್ ಆಯಿತು. ಆ್ಯಕ್ಚುಲಿ ಮೆಟ್ರೋಲೇ ಹೋಗೋಣ ಅಂದ್ಕೊಂಡಿದ್ದು, ಬಟ್ ತಿರ್ಗಾ ಮತ್ತೆ ಮಂತ್ರಿಗೆ ಬರೋದು ಏನಕ್ಕೆ ಅಂದ್ಬಿಟ್ಟು ಡೈರೆಕ್ಟ್ ಕಾರಲ್ಲೇ ಹೋಗ್ಬಿಡೋಣ. ಕಾರಲ್ಲಿ ಹೋದರೆ ಡೈರೆಕ್ಟ್ ಮನೆಗೆ ಹೋಗ್ಬಿಡ್ಬೋದು ಅಂದ್ಬಿಟ್ಟು ಇವಾಗ ಕಾರ್ನೇ ತೊಗೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 5:30 ಆಗಿದೆ. ಇಲ್ಲೇ ನಾವು ಹೋಗೋ ಅಷ್ಟರಲ್ಲಿ 6 o'clock ಈವ್ನಿಂಗೇ ಆಗೋಗ್ಬಿಡುತ್ತೆ. ಆ್ಯಕ್ಚುಲಿ ಲೇಟ್ ಈವ್ನಿಂಗ್ ಹೋಗೋದು ಬೇಡ ಅಂದ್ಕೊಂಡಿದ್ದು, ಬಿಕಾಸ್ ತುಂಬ ರಶ್ ಆಗುತ್ತೆ ಅಂತ. ನೋಡಿದ್ರೆ ಲೇಟ್ ಈವ್ನಿಂಗ್ಗೆ ಹೋಗ್ತಾ ಇದ್ವಿ. ಸೊ ಈಗ ಎಲ್ಲ ಅನ್ಕೊಂಡಿದ್ದೆಲ್ಲ ಶಾಪಿಂಗ್ ಆಯಿತು. ಶರಣ್ಗೆ ಕ್ಲೋತ್ಸ್ ತೊಗೊಂಡಿದ್ದು ಆಯಿತು, ನನ್ನ ಗಿಫ್ಟ್ ಆಯಿತು, ಎಲ್ಲ ಆಯಿತು. ಈಗ ಲಿಶುಗೆ ಏನು ತೊಗೊಂಡೆ ಅಂದರೆ ಏನೂ ತೊಗೊಂಡಿಲ್ಲ. ಜುಡಿಯೋಲಿ ಒಂದೇನೋ ಫುಲ್ಲು ನೈಟ್ ಸೂಟ್ ಥರ ಒಂದು ಸಿಕ್ತು, ಅದನ್ನೊಂದು ತೊಗೊಂಡೆ. ಇನ್ನು ನಾನು ಜುಡಿಯೋಲಿ ಏನೂ ತೊಗೊಳಲ್ಲ, ನಿಮಗೆ ಗೊತ್ತಿರೋ ಹಂಗೆ. ನಾನು ಸ್ಲಿಪ್ಪರ್ ತೊಗೊಂಡೆ. ನಂಗೆ ಯಾಕೋ ಇವತ್ತು ಹಾಕೊಂಬಂದಿರೋ ಸ್ಲಿಪ್ಪರ್ ತುಂಬಾ ಇರಿಟೇಟ್ ಮಾಡ್ತಿದೆ. ಸೊ ಹಾಗಾಗಿ ಇವಾಗ ಹಾಕೊಳೋದಕ್ಕೆ ಅಂತ ಒಂದು ಸ್ಲಿಪ್ಪರ್ನ ತೊಗೊಂಡೆ ಅಷ್ಟೇ. 2 ತೊಗೊಂಡೆ. ಒಂದು ಚೆನ್ನಾಗಿತ್ತು, ಪರ್ಲ್ ಇರೋವಂಥದ್ದು. ಸೊ ಅದನ್ನೊಂದು ತೊಗೊಂಡೆ, ಇನ್ನೊಂದು ನಾರ್ಮಲ್ ತೊಗೊಂಡೆ. ಈಗ ಏನು ಮತ್ತೆ ಥ್ರೋಟ್ ಪೇನ್, ಒಂಥರ ಥ್ರೋಟ್ ಥರ ಅನ್ನಿಸ್ತಿತ್ತು, ಕಿಚ್ ಅಂತ. ಸೊ ಮತ್ತೆ ಇನ್ನೇನು ಕಾಫಿ ತೊಗೊಳೋದು ಅಂದ್ಬಿಟ್ಟು ಹಾಟ್ ಚಾಕ್ಲೇಟ್ ತೊಗೊಂಡು ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಷ್ಟೆ. ಸೊ ಅಲ್ಲಿಂದ ನೋಡಬೇಕು, ಆದರೆ ಅಲ್ಲೂ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ಕತ್ಲೆ ಆಗಿರೋದ್ರಿಂದ. ಆಗಲೇ ನನ್ನ ಮೊಬೈಲ್ ಡ್ರೈನ್ ಆಗೋಗ್ಬಿಟ್ಟಿದೆ, ಚಾರ್ಜೇ ಇಲ್ಲ. ಇನ್ನೊಂದು ಮೊಬೈಲೇ ಎಷ್ಟೋ ಪರವಾಗಿಲ್ಲ, ಈ ಮ್ಯಾಕ್ಸ್ ಪ್ರೋಗಿನ್ನ, ಐಫೋನ್ ಪ್ರೋಗಿನ್ನ ಐಫೋನ್ 14 ನಿಂದಿರೋದು 13 ಶರಣ್ದು. ಆ್ಯಕ್ಚುಲಿ ಶರಣ್ ಹೊಸದು ತೊಗೊಂಡ್ರಲ್ಲ, ಸೊ ಅವ್ರು ಹಳೇದನ್ನು ನನಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಇಟ್ಕೊಂಡಿರ್ತೀನಿ, ಇದನ್ನು ಇಟ್ಕೊಂಡಿರ್ತೀನಿ, ವೀಡಿಯೋಗೆ ಬೇಕಾಗುತ್ತೆ ಅಂತ. ಸೊ ಅದನ್ನು ತರಲಿಲ್ಲ. ಅದನ್ನು ತಂದಿದ್ದರೆ ಆರಾಮಾಗಿ ಅದು ಒಂದಿನ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ ಗೊತ್ತಾ, ಇದು ಇರೋದೇ ಇಲ್ಲ. ಹಂಗೆ ಮೇಂಟೈನ್ ಮಾಡಿದರು ಶರಣ್. ನಾನು ನನ್ನ ಮಗಳು ನನ್ನ ಮೊಬೈಲ್ನ ಅಷ್ಟು ಹಾಳು ಮಾಡಿ ಇಟ್ಟಿದ್ದೀವಿ, ಬಟ್ ಅದು ಬ್ಯಾಟ್ರಿ ಬ್ಯಾಕಪ್ ತುಂಬಾ ಚೆನ್ನಾಗಿದೆ. ಅಥವಾ ಪ್ರೋನೇ ಹಂಗ ಏನೋ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಐಡಿಯಾ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದರಲ್ಲಿ ಆಪ್ಸ್ ಇನ್ಸ್ಟಾಲ್ ಆಗಿಲ್ಲ ಜಾಸ್ತಿ. ಅದನ್ನು ನಂದು ಇದ ಒಂದು ದಿನದಲ್ಲಿ ಟ್ರೈನ್ ಆಗೋದು, ವಿಡಿಯೋ ಫೋಟೋ ಎಲ್ಲ ತೆಗೆದ್ರೆ. ಬಂದ್ವಿ ಇವಾಗ ಆಚೆಗೆ. ಈಚೆ ಬರೋದೇ ಇಲ್ಲ,
ಪಾರ್ಕಿಂಗ್ ಇಂದ ಹಂಗೆ ಹೋಗ್ಬಿಡ್ತೀವಲ್ಲ. ತುಂಬಾ ರಶ್ ಇತ್ತು ಅವರೇಕಾಳು ಮೇಳದಲ್ಲಿ. ಆ್ಯಕ್ಚುಲಿ ಪಾರ್ಕಿಂಗ್ ಅಂತೂ ಸಿಕ್ಕೇ ಇಲ್ಲ ನಮಗೆ ಎಲ್ಲೋ. ಆಮೇಲೆ ಶರಣ್ ನನ್ನ ಅಲ್ಲೇ ಡ್ರಾಪ್ ಮಾಡಿ ಸ್ವಲ್ಪ ದೂರ ಇತ್ತಷ್ಟೇ, ಅಲ್ಲೋಗಿ ಪಾರ್ಕ್ ಮಾಡಿ ಬಂದಿದ್ರು. ಅಂದರೆ ಅಲ್ಲೆಲ್ಲ ಒಳಗೆಲ್ಲ ಪಾರ್ಕ್ ಮಾಡ್ಬೋದು, ರೆಸಿಡೆನ್ಷಿಯಲ್ ಏರಿಯಾ ಅಲ್ವಾ, ಅಲ್ಲಿ ಪಾರ್ಕ್ ಮಾಡ್ಬೋದು. ಇನ್ನು ನಾವು ಅರೌಂಡ್ 6 o'clock ಹಂಗೆ ಹೋಗಿದ್ವಿ. ಈಚೆ ಎಲ್ಲ ತುಂಬ ಜನ ಇದ್ದರು ಆ್ಯಕ್ಚುಲಿ. ಬಟ್ ಏನು ಅಂದರೆ ಕೌಂಟರ್ಸ್ ಅಂದರೆ 100 rupees ಟೋಕನ್ ತೊಗೊಂಡು ಹೋದವ್ರಿಗೆ ಬೇರೆ ಕೌಂಟರ್ಸ್ನ ಮಾಡಿದರು. ಅಲ್ಲಿ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ತಾರೆ ಮತ್ತು ಅಷ್ಟೊಂದು ಕ್ರೌಡ್ ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ ನಾವಿಬ್ಬರೇ ಇದ್ದಿದ್ದಲ್ವಾ, ಇನ್ನೇನು 200 ಕೊಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ನಾವು ಫಸ್ಟೇ ಆ ಥರ ಕೌಂಟರ್ಸಿಗೆ ಹೋದ್ವಿ. ಸೊ ನಮಗೆ ಬೇಗನೂ ಆಯಿತು. ಒಂದೇನೋ ಜಾಸ್ತಿ ನಿಂತ್ಕೊಂಡಿದ್ದು ಅಂದರೆ ಸ್ವೀಟಿಗೇನೋ ನಿಂತ್ಕೊಂಡ್ವಿ, ಮತ್ತು ಹೋಳಿಗೆ ನಾನು ಮನೆಗೆ ಪಾರ್ಸೆಲ್ ಮಾಡಿಸ್ಕೊತಿದ್ದೆ. ಸೊ ಹಾಗಾಗಿ ಅದಕ್ಕೆ ನಿಂತ್ಕೊಂಡಿದ್ದೆ ಅಷ್ಟೇ. ಬಟ್ ಏನಂದರೆ ಬೇಗ ಫಾಸ್ಟಾಗಿ ಮೂವ್ ಆಗ್ತಿತ್ತು. ಯಾವುದೇ ಥರ ನಿಂತ್ಕೊಬೇಕು, ಜಾಸ್ತಿ ಟೈಮ್ ಆಗಬೇಕು ಅಂತ ಏನೂ ಇರಲಿಲ್ಲ. ಇನ್ನು ಸುಮಾರಷ್ಟು ವೆರೈಟೀಸ್ ಮಾಡಿದರು ಅಲ್ಲಿ. ಇಡ್ಲಿ, ಇದ್ಕಿದ ಬೇಳೆ ಸಾಂಬಾರು, ಮತ್ತು ಶಾವಿಗೆ ಉಪ್ಪಿಟ್ಟು ಇದ್ಕಿದ ಬೇಳೆ ಹಾಕಿರೋದು, ಆಮೇಲೆ ದೋಸೆ, ಇದ್ಕಿದ ಬೇಳೆ ದೋಸೆ, ಇದ್ಕಿದ ಬೇಳೆ ಗೋಬಿ, ಇದ್ಕಿದ ಬೇಳೆದು ಜಿಲೇಬಿ, ಇದ್ಕಿದ ಬೇಳೆ ಜಾಮೂನ್, ಈ ಥರ ಹಲವಾರಷ್ಟು ಇತ್ತು. ಪಕೋಡ, ಬೋಂಡ, ಸುಮಾರಷ್ಟು ಇತ್ತು. ನಾವು ಇಬ್ಬರೇ ಇದ್ದಿದ್ರು, ಎಷ್ಟಂತ ತಿನ್ನೋದಕ್ಕಾಗುತ್ತೆ. ನಾವು ಕೂಡ ಸ್ವಲ್ಪ ಟ್ರೈ ಮಾಡಿದ್ವಿ. ಬಟ್ ನನಗೇನು ಗೋಬಿ ಅಷ್ಟಾಗಿ ಇಷ್ಟ ಆಗಿಲ್ಲ, ಸ್ವಲ್ಪ ಕಹಿ ಅನ್ನಿಸ್ತು. ಸೊ ಅದನ್ನು ನಮ್ಮಿಬ್ರಿಗೂ ತಿನ್ನೋಕ್ಕಾಗಲಿಲ್ಲ, ಇವನ್ ಶರಣ್ಗೂ ಕೂಡ ತಿನ್ನೋಕ್ಕಾಗಲಿಲ್ಲ. ಸೊ ಅದೊಂದು ವೇಸ್ಟ್ ಆಯ್ತು ಅಷ್ಟೇ. ಇನ್ನೆಲ್ಲ ಲಿಮಿಟಾಗಿ ತೊಗೊಂಡಿದ್ವಿ, ಎಲ್ಲ ಒಂದು ತೊಗೊಂಡು ಜಸ್ಟ್ ಟೇಸ್ಟ್ ನೋಡಿದ್ವಿ. ನನಗೆ ಐಸ್ ಕ್ರೀಮು ಕೂಡ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಇನ್ನು ಈಚೆ ಬಂದು ನೋಡಿದ್ರೆ ಯಪ್ಪ ಜನ ಜಾತ್ರೆ ಆಯಿತಾ. ನಾವೇನಾದರೂ ಇಲ್ಲಿಗೆ ಬಂದಿದ್ದಿದ್ರೆ, ನಾನು ಹೇಳ್ತಾ ಇದ್ದೆ ಶರಣ್ಗೆ, ಇಲ್ಲಿಗೆ ಬಂದಿದ್ದಿದ್ರೆ ನಾವು ತಿಂತಾನೂ ಇರಲಿಲ್ಲ, ಏನೂ ಇಲ್ಲ, ನಡಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಯಾಕೆಂದರೆ ನಮ್ಗೆ ಅಷ್ಟು ಕ್ರೌಡ್ ಇದ್ದಾಗ ಏನು ಮಾಡಬೇಕು ಅನ್ನೋದು ಒಂಥರ ಅನಿಸುತ್ತೆ. ಯಾಕೆಂದರೆ ಈ ಕೋವಿಡ್ ಬಂದಮೇಲಂತೂ ಹೆಂಗಾಗೋಗ್ಬಿಟ್ಟಿದ್ದೀವಿ ಅಂದರೆ, ಜನ ನೋಡಿದ್ರೆ ಅಯ್ಯೋ ಫಸ್ಟ್ ಮನೆಗೆ ಹೋದರೆ ಸಾಕಪ್ಪ ಅನ್ನಿಸ್ತಾ ಇರುತ್ತೆ, ಹಂಗಾಗುತ್ತೆ. ಇಲ್ಲೂ ಅಷ್ಟೇ ಸುಮಾರಷ್ಟು ಸ್ಟಾಲ್ಸ್ ಇತ್ತು. ಇವಾಗ ಬರೀ ಅಲ್ಲಿ ನಮಗೆ ಟಿಕೆಟ್ ತೊಗೊಂಡು ಹೋದರೆ ಅಲ್ಲಿ ಬರೀ ಫುಡ್ ಸ್ಟಾಲ್ಸ್ ಅಷ್ಟೇ. ಬಟ್ ಇಲ್ಲಿ ಎಕ್ಸ್ಟ್ರಾ ಬೇರೆ ಸ್ಟಾಲ್ಸ್ ಕೂಡ ಇತ್ತು. ಡ್ರೆಸ್ಸಸ್ ಇತ್ತು, ಮಕ್ಳಿಗೆ ಆಟ ಆಡೋ ಅಂಥದ್ದಿತ್ತು, ಸುಮಾರಷ್ಟು ಸ್ಟಾಲ್ಸ್ ಇತ್ತು ಇಲ್ಲಿ. ಸೊ ಅದನ್ನೆಲ್ಲ ಜಸ್ಟ್ ಒಂದು ರೌಂಡ್ ಹೋಗಿ ಬಂದ್ವಿ ಅಷ್ಟೇ. ಶಾಪಿಂಗ್ ಅಂತ ಏನೂ ಇರಲಿಲ್ಲ. ಬಟ್ ಲಿಶುಗೇನೋ ಅವಳು ವರಕಲಾಲ್ ಕೇಳ್ತಾ ಇದ್ಲು, ಒಂಥರ ಫ್ಲವರ್ ಥರ ಏನೋ ಹಿಂಗೆ ಕೈಯಲ್ಲಿ ಇದು ಮಾಡೋದು, ಅದೊಂದು ತೊಗೊಂಡೆ ಅಷ್ಟೇ. ಸೊ ಮತ್ತೆ ನಿನ್ನೆ ನಾವು ಮೇಳದಿಂದ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮೊಬೈಲು ಫುಲ್ ಚಾರ್ಜ್ ಖಾಲಿ ಆಗಿತ್ತು. ಸೊ ಹಾಗಾಗಿ ಸ್ವಿಚ್ ಆಫ್ ಆಗಿತ್ತು. ನಾನು ಯಾವುದೇ ಥರ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಮತ್ತು ಇವಾಗ ನೆಕ್ಸ್ಟ್ ಡೇಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ಇದೇ ನನ್ನ ಲಾಸ್ಟ್ ವಿಡಿಯೋ, ಅಂದರೆ ಈ ವರ್ಷದ ಲಾಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ 2024 ಹೇಗಿತ್ತು ನಿಮಗೆಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಲೈಕ್ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇತ್ತು. ಈ ವರ್ಷ ಏನು ಅಷ್ಟು ಖುಷಿನೂ ಇಲ್ಲ, ಅಷ್ಟು ಬೇಜಾರು ಇಲ್ಲ, ಲೈಕ್ ನಾರ್ಮಲ್ ಆಗಿ ಹೇಗಿರ್ತದೆ ಅದೇ ಥರನೇ ಇತ್ತು. 25 ಹೋಪ್ಫುಲಿ 25 ಚೆನ್ನಾಗಿರಲಿ, ನನಗೂ ಚೆನ್ನಾಗಿರಲಿ, ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಅವರೇಕಾಳು ಮೇಳದ್ದು ಹೇಳಬೇಕು ಅಂದರೆ ತುಂಬಾ ರಶ್ ಇತ್ತು ಆ್ಯಕ್ಚುಲಿ ಈಚೆಗಡೆ. ಬಟ್ ನಾವು 100 rupees ಟಿಕೆಟ್ ತೊಗೊಂಡು ಒಳಗಡೆ ಏನೋ ಟಿಕೆಟ್ ಕೌಂಟರ್ಸಿಗೆ ಹೋಗಿದ್ವಿ. ಅಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ, ಬಟ್ ಇದ್ದರು ಕ್ಯೂ ಅಲ್ಲಿ ಒಂದು 15-20 ಜನ ಇದ್ರೇನೋ ಅಷ್ಟೇ. ಬಟ್ ಬೇಗ ಕ್ಯೂ ಅಂದರೆ ಮೂವ್ ಆಗ್ತಾ ಇತ್ತು, ತುಂಬ ನಿಂತ್ಕೊಂಡೇ ಇರಬೇಕು ಅನ್ನೋ ಥರ ಏನೂ ಇರಲಿಲ್ಲ. ಫಾಸ್ಟಾಗಿ ಮೂವ್ ಆಗ್ತಾ ಇತ್ತು. ಜಾಸ್ತಿ ರಶ್ ಇದ್ದಿದ್ದು ಅಂದರೆ ಹೋಳಿಗೆ ಅಲ್ಲಿ, ಬಿಕಾಸ್ ಅವ್ರು ಅಲ್ಲಿ ಮಾಡಿ ಹಂಗೆ ಕೊಡ್ತಾ ಇದ್ರಲ್ವಾ, ಹೋಳಿಗೆ, ರೊಟ್ಟಿ, ಹಾಗೆ ಜಾಮೂನ್. ಸ್ವೀಟಲ್ಲಂತೂ ತುಂಬಾ ರಶ್ ಇತ್ತಂತೆ. ನಾನು ಹೋಗಿರಲಿಲ್ಲ, ಶರಣ್ ಹೋಗಿದ್ರು ಸ್ವೀಟ್ನ ತರೋದಕ್ಕೆ. ಸೊ ವರ್ತಾ ಅಂತ ಕೇಳಿದ್ರೆ ವರ್ತೆ, ಬಟ್ ನನಗೆ ಗೋಬಿ ಅಷ್ಟಾಗಿ ಇಷ್ಟ ಆಗಿಲ್ಲ. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಏನೋ ಒಂಥರ ಕಹಿ ಅನ್ನಿಸ್ತಿತ್ತು. ನಂಗೆ ಅಷ್ಟಾಗಿ ಪರ್ಸ್ನಲ್ ಆಗಿ ಇಷ್ಟ ಆಗಲಿಲ್ಲ, ನಾವು ತಿನ್ನಲೂ ಇಲ್ಲ ಅದನ್ನು. ಇನ್ನು ಬೇರೆದೆಲ್ಲ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಅಂದರೆ ಜಿಲೇಬಿ ಹಾಗೆ ಜಾಮೂನ್ ಚೆನ್ನಾಗಿತ್ತು. ಐಸ್ ಕ್ರೀಮು ಅಷ್ಟೇ ನನಗೇನು ಅಷ್ಟಾಗಿ ಇಷ್ಟ ಆಗಿಲ್ಲ. 1-2 ಸ್ಪೂನ್ ತಿಂದ್ಬಿಟ್ಟೆ, ನಾನು ಶರಣ್ಗೆ ಕೊಟ್ಬಿಟ್ಟೆ. ಸೊ ಅದಷ್ಟು. ಹಾಗೆ ನಾನು ನನ್ನ ಟ್ರಿಪ್ಪಿನ ಎಕ್ಸ್ಪೆಂಡಿಚರ್ಸ್ ಹೇಳ್ತೀನಿ ಅಂತ ಹೇಳಿದೆ, ಸುಮಾರಷ್ಟು ಜನ ಕೇಳಿದ್ರಿ ಕೂಡ. ಸೊ ಹಾಗಾಗಿ ಈ ವಿಡಿಯೋದಲ್ಲೇ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾವು 2 ಥರ ಟಿಕೆಟ್ನ ಬುಕ್ ಮಾಡಿದ್ದು. ಫಸ್ಟು ನಾವು ಫ್ಲೈಟ್ ಚಾರ್ಜ್ನ ಬುಕ್ ಮಾಡಿದ್ವಿ, ಫ್ಲೈಟ್ನ ಬುಕ್ ಮಾಡಿದ್ವಿ 3 ಜನಕ್ಕೆ. ಯಾಕಂದರೆ 2 years ಮೇಲ್ಪಟ್ಟ ಮಕ್ಳಿಗೂ ಕೂಡ ತೊಗೊಬೇಕು ಫ್ಲೈಟ್ ಟಿಕೆಟು. ಸೊ ಹಾಗಾಗಿ ಲಿಶುಗೂ ಸೇರೆ ನಾವು ಮಾಡಿದ್ದು. ಎಷ್ಟಾಯಿತು? 25,000. ಸೊ ಫ್ಲೈಟ್ ಟಿಕೆಟೇ ಬಂದು ನಮ್ಮದು 25,000. ಮೋಸ್ಟ್ ಪ್ರಾಬ್ಲಿ ಅಂದರೆ
ಎರಡು ಕಡೆನೂ ಸೇರಿ ಹೋಗೋದು ಬರೋದು ಎರಡು ಕಡೆನೂ ಸೇರಿ 25,000 ಆಯಿತು. ಸೊ ಮೋಸ್ಟ್ ಪ್ರಾಬಬ್ಲಿ 4,500 ಚೇಂಜ್ ಆ ಥರ ಏನೋ ಬೀಳುತ್ತೆ ಅನಿಸುತ್ತೆ ಒನ್ ಟೈಮಿಗೆ. ಸೊ ಅದಷ್ಟಾದರೆ 35,000 ನಮಗೆ ಅಲ್ಲಿ ಸ್ಟೇಗೆ, ನಾವಿದ್ದಂಥ ರೆಸಾರ್ಟ್ 4 ಡೇಸ್ ಏನೋ ಇದ್ವಿ ಅನಿಸುತ್ತೆ, 4 ಡೇಸ್ ಸ್ಟೇಗೆ. ಹಾಗೆ ಅಲ್ಲಿ ಟ್ರಾವೆಲಿಂಗ್ ನಮಗೆ ಕ್ಯಾಬ್ ಇತ್ತು, ಅಲ್ಲಿ ನಾವೆಲ್ಲೇ ಹೋಗಬೇಕು ಅಂದರೂ ಕಾರ್ ಇತ್ತು. ನಮಗೆ ಕಾರ್ ಡ್ರೈವರಿಗೆ ಕಾಲ್ ಮಾಡಿದ್ರೆ ನಮ್ಮನ್ನ ಕರ್ಕೊಂಡು ಹೋಗಿರೋರು. ನಾವೇನಕ್ಕೆ ಪ್ಯಾಕೇಜೇ ಮಾಡ್ಕೊಂಡು ಹೋದ್ವಿ, ಇದು ವರ್ತಾ ಅಂದರೆ ನಾವು ಈ ಥರ ಏನಾದರೂ ಚಿಕ್ಕ ಮಕ್ಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಪರವಾಗಿಲ್ಲ, ಈ ಥರ ಹೋಗೋದು ವರ್ತ್ ಅನಿಸುತ್ತೆ. ಬಿಕಾಸ್ ನಾವೇ ಸಪ್ರೇಟಾಗಿ ಅಲ್ಲಿ ಕ್ಯಾಬ್ನ ಮಾಡ್ಕೊಳಕ್ಕಾಗಲ್ಲ, ಅಥವಾ ನಾವು ಗಾಡಿ ತೊಗೊಂಡು ಟ್ರಾವೆಲ್ ಮಾಡೋದಕ್ಕಾಗಲ್ಲ. ಆ ಥರ ಇದ್ದಾಗ ಈ ಥರ ಮಾಡ್ಕೊಂಡು ಪ್ಯಾಕೇಜಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡೋಕ್ಕೆ ಹೋಗಬೇಕು ಅಂದರೆ ಈ ಥರ ಬೆಸ್ಟ್ ಅನಿಸುತ್ತೆ. ಬಟ್ ನೀವೇನಾದರೂ ಇಬ್ಬರು ಹೋಗ್ತಾ ಇದ್ದೀರಾ ಅಂದರೆ ಆರಾಮಾಗಿ ಜಸ್ಟ್ ಸ್ಟೇಗೆ ಹೋಗ್ತಾ ಇದ್ದೀರಾ, ನೀವೇ ಅಲ್ಲಿ ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡು ಬರ್ತೀರಾ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಇದು ವರ್ತಿಲ್ಲ ಅನಿಸುತ್ತೆ. ನೀವೇ ಸಪ್ರೇಟಾಗಿ ಹೋಗ್ಬೋದು. ಅಲ್ಲೆಲ್ಲದೂ ಕೂಡ ಆರಾಮಾಗಿ ನೀವೇ ಪ್ಯಾಕೇಜ್ ಮಾಡ್ಕೊಂಬಿಡ್ಬೋದು ಅಲ್ಲಿ ಹೋಗಿ. ಈಗಂತೂ ಎಷ್ಟೊಂದು ವೆಬ್ಸೈಟಲ್ಲಿ ರೂಮ್ನ ಬುಕ್ ಮಾಡೋ ಅಂಥ ಫೆಸಿಲಿಟಿ ಇರೋದ್ರಿಂದ ಆರಾಮಾಗಿ ನಾವೇ ಬುಕ್ ಮಾಡ್ಕೊಂಬಿಡ್ಬೋದು. ಆ ಥರ ಅಲ್ಲೂ ಅಷ್ಟೇ. ನನಗೆ ಪರ್ಸ್ನಲ್ ಆಗಿ ನನಗೆ ಏನನ್ಸುತ್ತೆ ಅಂದರೆ ನಾರ್ತ್ ಕ್ಲಿಫ್ಗಿನ್ನ ಸೌತ್ ಕ್ಲಿಫ್ ಚೆನ್ನಾಗಿದೆ ಅನಿಸುತ್ತೆ. ನಾರ್ತ್ ಕ್ಲಿಫಲ್ಲಿ ತುಂಬ ಪಾರ್ಟಿ ಮಾಡೋರು ಅಥವಾ ಆ ಥರ ಅಂದರೆ ಹುಡುಗರು ಆ ಥರ ಹೋದಾಗ ಅಲ್ಲಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಅಥವಾ ಸೀ ಫುಡ್ ಎಲ್ಲ ತುಂಬ ಇಷ್ಟ ಆಗೋರಿಗೆ ಆ ನಾರ್ತ್ ಕ್ಲಿಫ್ ಇಷ್ಟ ಆಗುತ್ತೆ ಅನಿಸುತ್ತೆ. ಬಟ್ ನಮಗೆ ನಾವು ಅದರ ಏನು ಮಾಡ್ದಿರೋದ್ರಿಂದ ನಮಗೆ ಸೌತ್ ಕ್ಲಿಫ್ ಇಷ್ಟ ಆಯಿತು. ನಾವು 2 ಕೆಫೆಗೆ ವಿಸಿಟ್ ಮಾಡಿದ್ವಿ ಸೌತ್ ಕ್ಲಿಫಲ್ಲಿ, 2 ಕೂಡ ಇಷ್ಟ ಆಯಿತು. ಹಾಗೆ ಸೌತ್ ಕ್ಲಿಫಲ್ಲೂ ಅಷ್ಟೇ ರೆಸಾರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಾವು ಬಂದಮೇಲೆ ನಾನು ಈಗ ಸ್ವಲ್ಪ ರೀಲ್ಸ್ನೆಲ್ಲ ನೋಡ್ತಾ ಇರ್ತೀನಲ್ಲ, ನಾವು ಸೌತ್ ಕ್ಲಿಫಲ್ಲಿ ರೂಮ್ನ ಮಾಡ್ಕೊಬೇಕಾಗಿತ್ತು ಅಂತ ಅನಿಸುತ್ತೆ ನನಗೆ. ನೋಡೋಣ, ನಾನು ಶರಣ್ ಇಬ್ಬರೇ ಯಾವಾಗಾದ್ರೂ ಒಂದ್ಸರಿ ಹೋಗಿ ಬರೋಣ ಅಂತ ಇದ್ದೀವಿ. ಲಿಶುನ ಕರ್ಕೊಂಡು ಹೋಗ್ತೀರಾ, ನಾವಿಬ್ಬರೇ ಜಸ್ಟ್ 1 or 2 ಡೇಸಿಗೆ ಹೋಗಿ ಬರೋಣ ಅಂತ ಇದ್ದೀವಿ. ನೋಡೋಣ ಅದನ್ನು ಕೂಡ, ಆದರೆ ಇನ್ ಫ್ಯೂಚರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದಿಷ್ಟ ಆದಮೇಲೆ ಫ್ಲೈಟಲ್ಲಿ ಹೋಗೋದು ಬರ್ತಾ ಅಥವಾ ಟ್ರೈನಾ ಅಥವಾ ಬಸ್ಸಾ ಅಂದರೆ ನನಗನ್ಸೋ ಪ್ರಕಾರ ಫ್ಲೈಟಿಗಿನ್ನ ಬಸ್ ಅಥವಾ ಟ್ರೈನಲ್ಲಿ ಬೆಸ್ಟ್ ಅನಿಸುತ್ತೆ. ನೀವೇನಾದ್ರೂ ಬಸ್ಸೇ ವರಕಲಾಗೇನೆ ಬಸ್ ಇದೆಯಂತೆ. ಸೊ ನೀವು ಯಾರಾದರೂ ಬಸ್ಸಲ್ಲಿ ಹೋಗಿದ್ರೆ ನನಗೊಂಚೂರು ಇನ್ಫಾರ್ಮೇಷನ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ಬೇರೆಯವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನೈಟ್ ಏನಾದರೂ ಬಸ್ ಏನಾದರೂ ಇದೆ ಅಂದರೆ ಆರಾಮಾಗಿ ನೀವು ನೈಟ್ ಜರ್ನಿ ಮಾಡಿದ್ರೆ ಬೆಳಗ್ಗೆ ಆಗೋ ಅಷ್ಟರಲ್ಲಿ ವರಕಲ ಇರ್ತೀರಾ, ಆರಾಮಾಗಿ ನೀವು ನಿಮ್ಮ ಡೇನ ಸ್ಪೆಂಡ್ ಮಾಡ್ಬೋದು. ಸೊ ಈ ರೀತಿ 1 or 2 ಡೇಸಲ್ಲೇ ವರಕಲನ ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡ್ ಬರ್ಬೋದು ಅಂತ ಸುಮಾರಷ್ಟು ರೀಲ್ಸ್ ಅಲ್ಲಿ ಈ ತರ ತೋರಿಸ್ತಿರ್ತಾರಲ್ವಾ ರೀಲ್ಸ್ ಅಲ್ಲಿ. ಸೊ ಹಂಗೆ ಹೋಗಿ ಬರ್ಬೋದು. ಟ್ರೈನ್ ಅಥವಾ ಈ ತರ ಬಸ್ಸಲ್ಲಿ ಹೋದಾಗ ಆರಾಮಾಗಿ ಡೈರೆಕ್ಟ್ ಅಲ್ಲಿಗೆ ಹೋಗ್ಬೋದು. ಸೊ ಇದೊಂದು ಆಪ್ಷನ್. ಮತ್ತೆ ವರಕಲಾಗ್ ಡೈರೆಕ್ಟ್ ಆಗಿ ಫ್ಲೈಟ್ ಇಲ್ಲ. ಎಲ್ಲಿಗೆ ನಾವು ಹೋಗಿದ್ದು? ಟ್ರಿವಾಂಡ್ರಮ್. ಸೊ ಫ್ಲೈಟ್ ಇರೋದು ಟ್ರಿವಾಂಡ್ರಮ್ಗೆ. ಟ್ರಿವಾಂಡ್ರಮ್ ಇಂದ ನಾವು ಮತ್ತೆ 2 hours ಜರ್ನಿ ಅಲ್ವಾ ವರಕಲಾಗೆ? 1.5 hours ಜರ್ನಿ ಆಗುತ್ತೆ. ಸೊ ಅದ್ರ ಬದಲು ಡೈರೆಕ್ಟ್ ಆಗಿ ಬಸ್ಸಲ್ಲೇ ಹೋಗ್ಬಿಡ್ಬೋದಲ್ವಾ. ಅದೊಂದು ಆಪ್ಷನ್, ಬೆಸ್ಟ್ ಆಪ್ಷನ್. ಅಂದ್ರೆ ನೀವೇ ಹೋಗ್ತಾ ಇದ್ದೀರಾ, ಮಕ್ಳು ಯಾರು ಇಲ್ಲ ಅಂದಾಗ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಮಕ್ಳು ಯಾರು ಇದಾರೆ, ಮೇಂಟೈನ್ ಮಾಡೋದಕ್ಕಾಗಲ್ಲ, ನಾವೇ ಅಲ್ಲಿ ಹೋಗಿ ವೆಹಿಕಲ್ಸ್ ಎಲ್ಲ ಮಾಡ್ಕೊಳೋದಕ್ಕೆ ಅಷ್ಟು ಕಷ್ಟ ಆಗುತ್ತೆ. ಆರಾಮಾಗಿರ್ಬೇಕು ಅಂದ್ರೆ ಈ ತರ ಪ್ಯಾಕೇಜ್ ಮಾಡ್ಕೊಂಡು ಹೋಗಿದ್ರೆ ಆರಾಮಾಗಿ ಬರ್ಬೋದು. ನಾವು ಅಷ್ಟೇ ಲಿಶು ಕರ್ಕೊಂಡು ಹೋಗಿದ್ರಿಂದ ನಾವು ಈ ತರ ಹೋಗಿದ್ವಿ. ಫಸ್ಟ್ ನಾವಿಬ್ರೇ ಹೋದ್ರೆ ಯಾವುದೇ ತರ ಪ್ಯಾಕೇಜ್ ಏನು ಬೇಡ, ನಾವೇ ಹೋಗೋಣ ಅಂತ ಅನ್ಕೊಂಡಿದ್ದು. ಲೈಕ್ ಟ್ರೈನಲ್ಲಿ ಹೋಗಿ ಮತ್ತೆ ಅಲ್ಲಿ ನೋಡಿ ಇದೇ ತರ ಬುಕ್ ಮಾಡಿ ನಾವು ಅಲ್ಲೇ ಯಾವ್ದಾದ್ರು ರೆಸಾರ್ಟ್ನ ಇರೋಣ ಅನ್ಕೊಂಡಿದ್ದು. ಬಟ್ ಲಿಶುನು ಕರ್ಕೊಂಡು ಹೋಗ್ತಿದ್ರಿಂದ ನಾವು ಫಸ್ಟೇನೆ ರೂಮ್ಸ್ ಎಲ್ಲ ಬುಕ್ ಆಗಿರ್ಲಿ, ಆರಾಮಾಗಿರ್ಲಿ. ಇನ್ನು ಅವಳನ್ನ ಇಟ್ಕೊಂಡು ನಾವು ಗಾಡೀಲಿ ಹೋಗ್ತೀವಿ, 2 wheeler ಎಲ್ಲ ತಗೊಂತೀವಿ ಅಲ್ಲೇ ಅಂದ್ರೆ ಆಗಲ್ಲ. ಆರಾಮಾಗಿರ್ಬೇಕು. ಇನ್ನು ಅವಳು ತುಂಬಾ ಇರಿಟೇಟ್ ಆಗೋಗ್ಬಿಟ್ರೆ ಅವಳು ತುಂಬಾ ಕ್ರ್ಯಾಂಕಿ ಆಗೋಗ್ಬಿಡ್ತಾಳೆ, ಏನಕ್ಕೂ ಮಾತು ಕೇಳಲ್ಲ, ಆ ಥರ ಆಗೋಗ್ಬಿಡ್ತಾಳೆ. ಸೊ ಹಾಗಾಗಿ ಅವಳು ಕೂಡ ಆರಾಮಾಗಿದ್ರೆ ಅವಳು ಎಂಜಾಯ್ ಮಾಡ್ತಾಳೆ ಅಂದ್ಬಿಟ್ಟು ನಾವು ಈ ಥರ ಒಂದು 10,000 15,000 ಜಾಸ್ತಿ ಆದರೂ ಪರವಾಗಿಲ್ಲ ಆರಾಮಾಗಿ ಹೋಗಿ ಬರೋಣ ಅಂತ ನಾವು ಪ್ಯಾಕೇಜ್ ಮಾಡ್ಕೊಂಡಿದ್ದು. ಇದಿಷ್ಟು ನಮ್ಮ ಟ್ರಿಪ್ಪಿನ ಎಕ್ಸ್ಪೀರಿಯನ್ಸ್. ವರಕಲ ಹೇಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಗೋವಾಗಿನ ಇದು ವರಕಲ ತುಂಬ ಚೆನ್ನಾಗಿದೆ, ತುಂಬ ಕಾಮಾಗಿದೆ. ಯಾವುದೇ ಥರ ಗೋವಾಲಿ ಗಿಜಿ ಬಿಜಿ ಇರುತ್ತೆ ಗೊತ್ತಾ, ಫುಲ್ಲು ಪಾರ್ಟಿ ಮೂಡಲ್ಲೇ ಇರ್ತಾರೆ. ನಿಮ್ಗೆ ಆ ಥರ ಬೇಡ, ಈ ಥರ ಕಾಮಾಗಿರ್ಬೇಕು ಅಂದರೆ ವರಕಲ ಇಸ್ ಅ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇನ್ನಷ್ಟು ಇದೇ ಥರ ಯಾವುದಾದ್ರೂ ನಿಮಗೆ ವರಕಲ ಥರನೇ ಪ್ಲೇಸ್ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ನಾವು ಕೂಡ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವರ್ಷ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.